ನಾನು ಕೂಡ ಭಾಳ ಸ್ಪಷ್ಟವಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ. PPP ಮಾಡೆಲ್ ಮೇಲೆ ಮಾಡ್ತಕ್ಕಂಥದ್ದು ಮೊದಲೇ ಮಾಡಬೇಕಾಗಿತ್ತು. ಇಡೀ ರಾಜ್ಯದಲ್ಲಿ ಯಾವುದೂ PPP ಮಾಡೆಲ್ ಮಾಡಿಲ್ಲ. ಆದರೆ ಬಿಜಾಪುರಕ್ಕೆ ನೀವು PPP ಮಾಡೆಲ್ ಮಾಡ್ತಾ ಇದ್ದರೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಮೇರೆಗೆ ಇದು ಜನರಿಗೆ ಸಹಾಯ ಆಗೋದಿಲ್ಲ, ಜನರಿಗೆ ಪುನಃ ಶೋಷಣೆ ಆಗ್ತದೆ. ದಯಮಾಡಿ ಸರ್ಕಾರ ಈ ಪ್ರಸ್ತಾವನೆಯನ್ನು ಕೈ ಬಿಡಬೇಕು ಅಂತೇಳಿ ಸರ್ಕಾರದ ಒಬ್ಬ ಸಚಿವನಾಗಿ ನಾನು ವಿನಂತಿ ಮಾಡ್ತೀನಿ. ಜಿಲ್ಲಾ ಒಬ್ಬ ಶಾಸಕನಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿವೇದನೆ ಮಾಡ್ಕೊಳ್ತೀನಿ. ಮುಂದೆ ಬರ್ರಿ. ಇಷ್ಟೆಲ್ಲ ಕಾಲೇಜಸ್ಸು ಪ್ರೈವೇಟ್ ಮಾಡಿ ಯಾವ ಕಾಲೇಜು ಏಮ್ಸ್ ಸ್ಟ್ಯಾಂಡರ್ಡ್ನಲ್ಲಿದೆ ಅಂಥ ಕಾಲೇಜಿಗೆ ನೀವು PPP ಮಾಡೆಲ್ ಮಾಡೋದು ಸೂಕ್ತ ಅಲ್ಲ. ನೀವು ಬಾಗಲಕೋಟೆಗೆ ಬೇಕಾದರೆ PPP ಮಾಡೆಲ್ ಮಾಡ್ಬೋದು. ಯಾಕಂದರೆ 30 ಎಕರೆ ಜಮೀನಿದೆ, 35 ಎಕರೆ ಇದೆ ಅವರಿಗೆ. ಅಲ್ಲಿ ಬೇಕಾದರೆ ಮಾರಿಡಿದ್ರೆ ನಡೀತದೆ. ಇಲ್ಲಿ 126 30 ಎಕರೆ 40 ಇರ್ಬೋದು, ಈಗ ಹೆಚ್ಚು ಕಡಿಮೆ 140 ಎಕರೆ ಜಮೀನು ಇಟ್ಕೊಂಡು ಇಲ್ಲಿ ಮೆಡಿಕಲ್ ಕಾಲೇಜ್ ನಡೀತಕ್ಕಂಥ ಎಲ್ಲ ಸವಲತ್ತುಗಳನ್ನು ನಾನೇ ಒಬ್ಬ ಸಚಿವನಾಗಿ ಸೃಷ್ಟಿ ಮಾಡಿದ್ದೆ. ಒಂದು ಟ್ರೋಮಾ ಸೆಂಟರ್ ಮಾಡಿದ್ದೆ, ಅದಕ್ಕೂ ಕೂಡ ಸಿಬ್ಬಂದಿ ಕೊಡಲಿಲ್ಲ, ಅನುದಾನ ಕೊಡಲಿಲ್ಲ. ನಾನು ಕ್ಯಾಬಿನೆಟ್ನಲ್ಲಿ ಪ್ರತಿ ಬಾರಿ ಧ್ವನಿ ಎತ್ತಾ ಇದ್ದೀನಿ. ಅಲ್ಲಿಂದ ಕ್ಯಾನ್ಸರ್ ಸೆಂಟರ್ ಮಾಡಿದೆ, ಆಂಕಾಲಜಿ ಸೆಂಟರು, ಅದನ್ನು ಅರ್ಧಕ್ಕೆ ಕೈ ಬಿಟ್ಟಿದ್ದಾರೆ. ಇದು ಕೂಡ ನನಗೆ ನೋವಿದೆ. ಸೂಪರ್ ಸ್ಪೆಷಾಲಿಟಿ ಬಿಲ್ಡಿಂಗು 300 ಬೆಡ್ಡಿನ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಿಟ್ಟಿದ್ದೀವಿ. ಮಾಡ್ಯುಲರ್ OTಗಳನ್ನು ಮಾಡಿದ್ದೀವಿ. ಅದನ್ನು ಕೂಡ ಇವತ್ತು ರಾಜ್ಯದ ಜಿಲ್ಲೆ ಜನರಿಗೆ ಉಪಯೋಗ ಆಗದೆ ಇರತಕ್ಕಂಥ ಸ್ಥಿತಿ ಇಟ್ಟಿದ್ದಾರೆ. ಇದ್ರ ಬಗ್ಗೆ ನನಗೂ ನೋವಿದೆ. ನಾನು ಅವಾಗೇ ಬರೆದಿದ್ದೆ, MCAದವ್ರಿಗೂ ಬರೆದಿದ್ದೆ. ಮತ್ತೀಗ ನಾನು ಮೊನ್ನೆ ಸಂಸದರಿಗೆ ಒಂದು ಪತ್ರ ಬರಿತಾ ಇದ್ದೀನಿ, ನೀವು ಅಟ್ಲೀಸ್ಟ್ ಏಮ್ಸ್ ಆದರೂ ತೊಗೊಂಬನ್ನಿ ಅಂತ. ಸರ್, ನಾನು ಮುಖ್ಯಮಂತ್ರಿಗಳಿಗಿಂತಲೂ ದೊಡ್ಡವ್ರು ಯಾರಿಲ್ಲಲ್ಲ, ಅವ್ರಿಗೆ ನಿವೇದನೆ ಮಾಡ್ಕೊಂಡ್ಮೇಲೆ ಇನ್ನು ಶರಣ್ ಪ್ರಕಾಶ್ ಅವ್ರೇನು ಪಾಪ.